ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 2026 ವಿಜ್ಞಾನ ವಿಷಯ DSRT ಇಂದ ಬಿಡುಗಡೆ ಮಾಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ನಿಮ್ಮ ಫೈನಲ್ ಎಕ್ಸಾಮ್ ಸಹ DSRT ಬೋರ್ಡಿಂದಲೇ ಬರುವಂಥದ್ದು. ಹಾಗಾಗಿ ಇದೇ ಪ್ಯಾಟ್ರನಲ್ಲಿ ನಿಮಗೆ ಬರುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರಶ್ನೆಗಳನ್ನು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೊಂದೇ ಸಬ್ಜೆಕ್ಟ್ ಅಲ್ಲ, 6 ಸಬ್ಜೆಕ್ಟ್ಗಳನ್ನು ಸಹ ನಿಮಗೆ ಬೋರ್ಡಿನಲ್ಲೇ ಬಿಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಾವು ವೀಡಿಯೋಸನ್ನು ಮಾಡ್ತಾ ಹೋಗ್ತೀವಿ. ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಕೆಳಗಿನ ಅಪೂರ್ಣ ಹೇಳಿಕೆಗೆ ಅಥವಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅವುಗಳ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ ಮಕ್ಕಳ. ಸೊ ಫಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಬರಿದಾಗದ ಸಂಪನ್ಮೂಲಗಳೆಂದರೆ ಅಂತ ಕೇಳಿದ್ದಾರೆ. ಕಲ್ಲಿದ್ದಲು, ಪೆಟ್ರೋಲಿಯಂ, ಸೌರ ಬೆಳಕು ಮತ್ತು ನೈಸರ್ಗಿಕ ಅನಿಲ ಕೊಟ್ಟಿದ್ದಾರೆ. ಸೊ ಬರಿದಾಗದ ಅನಿಲ ಯಾವುದಪ್ಪ ಅಂದರೆ ಅದು ಸೌರ ಬೆಳಕಾಗ್ತದೆ. ಇನ್ನು ಉಳಿದವೆಲ್ಲ ಖಾಲಿಯಾಗುವಂಥವು. ಹಾಗಾಗಿ ಆಪ್ಷನ್ ಸಿ ಸೌರ ಬೆಳಕು ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಇಬ್ಬರು ಸಮತೂಕದ ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ಲುತ್ತಾರೆ. ಎಕ್ಸ್ ವ್ಯಕ್ತಿಯು ಮರಳಿನ ಮೇಲೆ ಸಮತೋಲನದಲ್ಲಿ ಮಲಗುತ್ತಾರೆ. ವೈ ವ್ಯಕ್ತಿಯು ಲಂಬವಾಗಿ ಹಾಗೆಯೇ ನಿಂತಿರುತ್ತಾನೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೋಡಿ, ಎಕ್ಸ್ ಎನ್ನೋ ವ್ಯಕ್ತಿಯು ಮರಳಿನ ಮೇಲೆ ಸಮತಲದಲ್ಲಿ ಮಲಗ್ತಾನೆ, ವೈ ಲಂಬವಾಗಿ ನಿಲ್ತಾನೆ. ಸೊ ಇಲ್ಲಿ ವ್ಯಕ್ತಿ ಎಕ್ಸ್ ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾನೆ. ಸೊ ಈ ಒಂದು ಹೇಳಿಕೆ ಸರಿಯಾಗಿದೆ. ಇನ್ನು ಉಳಿದಂತಹ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಎ ವ್ಯಕ್ತಿಯು ವ್ಯಕ್ತಿಯು ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾನೆ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಬೋರ್ಡಿನ ಮೇಲೆ ಕೇರಂ ಆಟವನ್ನು ಆಡುವಾಗ ಅತಿ ನುಣುಪಾದ ಪೌಡರನ್ನು ಸಿಂಪಡಿಸುವುದು ಏಕೆ? ಯಾಕೆ ಅಲ್ಲಿ ಸಿಂಪಡಿಸ್ತಾರೆ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕೇರಂ ಪಾನ್ಗಳ ಚಲನೆಯನ್ನು ಕಡಿಮೆ ಮಾಡುತ್ತದೆ, ಆಟದ ಕ್ಷಮತೆಯನ್ನು ಹೆಚ್ಚಿಸ್ತದೆ, ಆಟವಾಡುವಾಗ ಸುವಾಸನೆಯನ್ನು ಉಂಟು ಮಾಡ್ತದೆ, ಕೇರಂ ಬೋರ್ಡನ್ನು ಉತ್ತಮ ಸ್ಥಿತಿಯಲ್ಲಿ ಕಾಪಾಡಲು. ಸೊ ಆ್ಯಕ್ಚುಲಿ ಆಟದ ಕ್ಷಮತೆಯನ್ನು ಹೆಚ್ಚಿಸಲು ನಾವೇನು ಮಾಡ್ತೀವಿ, ನುಣುಪಾದ ಪೌಡರನ್ನು ನಾವು ಹೆಚ್ಚಾಗಿ ಸಿಂಪಡಿಸ್ತೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 4ನೇದು, ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ. ದನಕರುಗಳಿಂದ ಅತಿಯಾದ ಹುಲ್ಲನ್ನು ಮೇಯಿಸುವಿಕೆ, ಹೆಚ್ಚಿನ ಗಾಳಿ ಬೀಸುವಿಕೆ, ಹೆಚ್ಚಿನ ಮಳೆ, ಕಾಡುಗಳ ನಾಶ. ಸೊ ದನಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವುದರಿಂದ ಮರುಭೂಮೀಕರಣ ಆಗ್ತದೆ. ಹಾಗಾಗಿ ಸೊ ಯಾವುದರಿಂದಲೂ ಆಗ್ತದೆ ಮಕ್ಕಳ, ಆದರೆ ಹೆಚ್ಚಾಗಿ ಆಪ್ಷನ್ ಎ ಇರುವ ಉತ್ತರ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. 5th ಕ್ವಶನ್, ಯಾವುದೇ ಮೇಲ್ಮೈ ಮೇಲೆ ಪತನಗೊಳ್ಳುವ ಬೆಳಕಿನ ಕಿರಣವನ್ನು ಹೀಗೆಂದು ಕರೆಯುತ್ತಾರೆ. ಸೊ ಅದನ್ನು ಪತನ ಕಿರಣ ಅಂತ ಹೇಳಿ ಕರೆಯುವಂಥದ್ದು ಮಕ್ಕಳ. ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಪತನ ಕಿರಣ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇದೆ. ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 6ನೇ ಪ್ರಶ್ನೆ, ಕ್ಲಾಮಿಡೋಮನಾಸ್ ಸೂಕ್ಷ್ಮಜೀವಿಯ ಚಿತ್ರವನ್ನು ಬಿಡಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಕ್ಲಾಮಿಡೋಮನಾಸ್ನ ಚಿತ್ರವಾಗಿರ್ತದೆ. ಸೊ ಹಾಗಾಗಿ ಚಿತ್ರವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದರಲ್ಲಿ ಏನು ಮಾರ್ಕಿಂಗ್ ಕೇಳಿಲ್ಲ, ಜಸ್ಟ್ 1 ಅಂಕಕ್ಕೆ ಚಿತ್ರವನ್ನು ಕೇಳಿದ್ದಾರೆ. 7ನೇ ಪ್ರಶ್ನೆ, ರಬಿ ಮತ್ತು ಖಾರಿಫ್ ಬೆಳೆಗಳ ಕೃಷಿಗೆ ಸೂಕ್ತವಾದ ಋತುಗಳನ್ನು ತಿಳಿಸಿ. ಸೊ ರಬಿ ಬೆಳೆ ಚಳಿಗಾಲದಲ್ಲಿ, ಖಾರಿಫ್ ಬೆಳೆ ಮಳೆಗಾಲದಲ್ಲಿ ಬೆಳೆಯಲಾಗ್ತದೆ. ಹಾಗಾಗಿ ಜಸ್ಟ್ ನೀವು ಕಾಲಗಳನ್ನು ತಿಳಿಸಿದರೆ ಸಾಕು, 1 ಅಂಕ ಸಿಗುತ್ತೆ. 8ನೇ ಪ್ರಶ್ನೆ, ಸ್ನಾಯು ಬಲ ಮತ್ತು ಗುರುತ್ವಾಕರ್ಷಣ ಬಲ ಎರಡನ್ನ ಒಟ್ಟಿಗೆ ಅನ್ವಯಿಸುವ ಒಂದು ಉದಾಹರಣೆಯನ್ನು ಕೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಚೆಂಡನ್ನು ಮೇಲಕ್ಕೆ ಎಸೆಯುವುದು. ಸೊ ಅದೇ ರೀತಿ ನೀವು ಯಾವುದಾದ್ರೂ ಉದಾಹರಣೆಯನ್ನು ಕೊಟ್ಟರೂ ಸಹ ನಿಮಗೆ ಕರೆಕ್ಟಾಗಿದ್ದರೆ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಮಲಬಾರ್ ದೈತ್ಯ ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದ್ದು ಅವುಗಳನ್ನು ಸಂರಕ್ಷಿಸಲು ಒಂದು ವಿಧಾನವನ್ನು ಸೂಚಿಸಿ ಅಂತೇಳಿ ಹೇಳಿದ್ದಾರೆ. ಸೊ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ನೈಸರ್ಗಿಕ ಆವಾಸಸ್ಥಾನವನ್ನು ರಕ್ಷಿಸುವುದು, ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜಾತಿಗಳ ಬೇಟೆಯನ್ನು ತಡೆಗಟ್ಟುವುದು. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. 10ನೇ ಪ್ರಶ್ನೆ, ದೃಷ್ಟಿವಿಕಲರು ಹೇಗೆ ಓದುವರು? ಸೊ ದೃಷ್ಟಿವಿಕಲರು ಬ್ರೈಲ್ ಲಿಪಿಯ ಸಹಾಯದಿಂದ ಓದುತ್ತಾರೆ. ಸೊ ಇದಿಷ್ಟು 1 ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ 3rd ಮೇನ್ 2 ಅಂಕದ ಪ್ರಶ್ನೆಗಳು ಬರ್ತದೆ. 11ನೇ ಪ್ರಶ್ನೆ, ಕೊಯ್ಲು ಮಾಡಿದ ಕಾಳುಗಳನ್ನು ಸಂಗ್ರಹಿಸಲು ಅನುಸರಿಸಬೇಕಾದ ವಿವಿಧ ತಂತ್ರಗಳನ್ನು ಬರೆಯಿರಿ. ಸೊ ಯಾವೆಲ್ಲ ತಂತ್ರಗಳ ಮೂಲಕ ನಾವು ಕೊಯ್ಲು ಮಾಡಿದ ಬೆಳೆಯನ್ನು ಸಂಗ್ರಹಿಸ್ತೀವಿ ಅಂದರೆ, ಒಂದು ಬೆಳೆಗಳನ್ನು ಒಣಗಿಸಿ ನಿರ್ದಿಷ್ಟ ಹೊಂಡಗಳಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ಸಂಗ್ರಹಿಸುವುದು, ಸೆಣಬಿನ
ಚೀಲಗಳಲ್ಲಿ, ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸುವುದು. ರಾಸಾಯನಿಕ ವಿಧಾನ. ಇನ್ನೊಂದು ರೋಗಕಾರಕ ಸೂಕ್ಷ್ಮಜೀವಿಗಳಿಂದ ರಕ್ಷಣೆ, ಅಂದರೆ ಕೀಟಗಳಿಂದ ರಕ್ಷಿಸಲು ಬೇವಿನ ಎಲೆಗಳನ್ನು ಬಳಸುವುದು. ನೆಕ್ಸ್ಟ್ 12ನೇ ಪ್ರಶ್ನೆ, ವಸ್ತುಗಳ ಮೇಲೆ ಬಲದ ಯಾವುದಾದರೂ 2 ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಬಲದ ಪರಿಣಾಮ ಮೊದಲನೇದಾಗಿ ವಸ್ತುವನ್ನು ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಮಾಡಿಸ್ತದೆ, ವಸ್ತುವಿನ ವೇಗವನ್ನು ಬದಲಾಯಿಸ್ತದೆ, ಚಲನೆಯ ದಿಕ್ಕನ್ನು ಬದಲಾಯಿಸ್ತದೆ, ವಸ್ತುವಿನ ಆಕಾರವನ್ನು ಬದಲಾಯಿಸ್ತದೆ. ಸೊ ಇವೆಲ್ಲವಕ್ಕೂ ಸಹ ಬಲವೇ ಕಾರಣವಾಗಿರ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಮರು ಅರಣ್ಯೀಕರಣವು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯವನ್ನು ಮಾಡುತ್ತವೆ ಅಂತ ಕೇಳಿದ್ದಾರೆ. ಸೊ ಮರು ಅರಣ್ಯೀಕರಣದಿಂದ ಹೊಸದಾಗಿ ಮರಗಳನ್ನು ನೆಡುವ ಮೂಲಕ ವಾಸಸ್ಥಳಗಳು ಪುನಃ ನಿರ್ಮಿಸಲಾಗ್ತದೆ. ಇದು ಪ್ರಾಣಿಗಳ ಮತ್ತು ಸಸ್ಯಗಳ ಜೀವಿಗಳ ಬಾಳಿಕೆಗಾಗಿ ಸುರಕ್ಷಿತ ಪರಿಸರವನ್ನು ಒದಗಿಸ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ನೀಡಿರುವ ಚಿತ್ರವನ್ನು ಗಮನಿಸಿ. ಯಾವ ಪರೀಕ್ಷಕದ ದಿಕ್ಸೂಚಿಯು ಹೆಚ್ಚು ದೋಷವನ್ನು ಹೊಂದಿರುತ್ತದೆ, ಕಾರಣ ಕೊಡಿ. ಇಲ್ಲಿ ನೋಡಿ ನಮಗೆ ಕೊಟ್ಟಿದ್ದಾರೆ, ಇಲ್ಲಿ ನಲ್ಲಿ ನೀರು ತಗೊಂಡಿದ್ದಾರೆ, ಇಲ್ಲಿ ಸಮುದ್ರದ ನೀರನ್ನು ತೆಗೆದುಕೊಂಡಿದ್ದಾರೆ. ಸೊ ನೋಡಿ ಅಲ್ಲಿ ಸಮುದ್ರದ ನೀರಿನಲ್ಲಿ ಚಿತ್ರ ಬಿ ಯಲ್ಲಿ ಪರೀಕ್ಷಕವು ವಿಚಲನಗೊಳ್ಳುತ್ತದೆ. ಯಾಕೆಂದರೆ ಸಮುದ್ರದ ನೀರು ಹೆಚ್ಚು ಲವಣಗಳನ್ನು ಹೊಂದಿರ್ತದೆ, ಹಾಗಾಗಿ ಅದು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ನಡೆಸ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಭೂಕಂಪನಗಳನ್ನು ವಿಕೋಪಗಳು ಎಂದು ಪರಿಗಣಿಸಲಾಗ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ ಕೇಳಿದ್ದಾರೆ. ಹೌದು, ಯಾಕೆಂದರೆ ಭೂಕಂಪದಿಂದ ಕಟ್ಟಡಗಳ ಕುಸಿತ ಹಾಗೂ ಜೀವಹಾನಿ ಉಂಟಾಗ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಮಾನವನ ಕಣ್ಣಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಸೊ ಜಸ್ಟ್ ಕಣ್ಣಿನ ಚಿತ್ರವನ್ನು ಕೇಳಿದರೆ ಈ ರೀತಿ ಕಣ್ಣಿನ ಚಿತ್ರವನ್ನು ಬರೆದ್ರೆ ಸಾಕು, ನಿಮಗೆ ಕಂಪ್ಲೀಟ್ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 4th ಮೇನ್ 3 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ, ಆಹಾರ ಸಂರಕ್ಷಣೆಯ ಯಾವುದಾದರೂ 3 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೇದಾಗಿ ಪಾಶ್ಚರೀಕರಣ. ಸೊ ಇಲ್ಲೇನಾಗುತ್ತೆ ಅಂದರೆ ಹಾಲನ್ನು ಸುಮಾರು 70 ಡಿಗ್ರಿಯಲ್ಲಿ 15 ರಿಂದ 30 ನಿಮಿಷಗಳ ಕಾಲ ಕಾಯಿಸಲಾಗ್ತದೆ ಹಾಗೂ ತಕ್ಷಣ ತಂಪುಗೊಳಿಸಲಾಗುತ್ತದೆ. ಇದು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಇನ್ನೊಂದು ರಾಸಾಯನಿಕ ವಿಧಾನ. ಇಲ್ಲಿ ಏನಾಗ್ತದೆ ಅಂದರೆ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಕ ಉಪ್ಪಿನಕಾಯಿಗೆ ಸೇರಿಸಲಾಗ್ತದೆ. ನೆಕ್ಸ್ಟ್ ಸಂಗ್ರಹಣೆ ಮತ್ತು ಪೊಟ್ಟಣಗಳ ಕಟ್ಟುವಿಕೆ. ಸೊ ಸೂಕ್ಷ್ಮಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳನ್ನು ಹಾಗೂ ತರಕಾರಿಗಳನ್ನು ಗಾಳಿ ಆಡದಂತೆ ಮೊಹರು ಮಾಡಿದ ಪಟ್ಟಣಗಳಲ್ಲಿ ಸಂಗ್ರಹಿಸಲಾಗ್ತದೆ. ಸೊ 3 ಪಾಯಿಂಟ್ ಸಾಕು. ಸೊ ಇಲ್ಲ ಇನ್ನೊಂದು ಬೇಕಂದರೆ ಎಣ್ಣೆ ಮತ್ತು ವಿನೆಗರ್ನಿಂದಲೂ ಸಹ ಸಂರಕ್ಷಿಸಲಾಗ್ತದೆ. ಯಾಕೆಂದರೆ ಕೆಲವು ಉಪ್ಪಿನಕಾಯಿಗಳಲ್ಲಿ ಏನು ಮಾಡ್ತೀವಿ, ಕೆಡದಂತೆ ಎಣ್ಣೆ ಮತ್ತು ವಿನೆಗರನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಬೆಳೆಯೋದಿಲ್ಲ. ಸೊ ಇದಿಷ್ಟು ಆನ್ಸರ್ ಸಾಕು ಪ್ರಶ್ನೆಗೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಪ್ರಶ್ನೆ, ಘರ್ಷಣೆಯು ಒಂದು ವರವೂ ಹೌದು, ವಿವರಿಸಿ ಅಂತ ಕೇಳಿದ್ದಾರೆ. ಹೌದು, ಏಕೆಂದರೆ ಘರ್ಷಣೆಯು ಸುಲಭವಾಗಿ ಚಲಿಸಲು, 2 ವಸ್ತುಗಳನ್ನು ಬಂಧಿಸಲು, ವಸ್ತುಗಳನ್ನು ಚಲಿಸದೇ ಇರಲು, ವಸ್ತುಗಳ ಚಲನೆ ವೇಗವನ್ನು ನಿಯಂತ್ರಿಸಲು, ನಾವು ನಡೆದಾಡಲು, ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು, ಇವೆಲ್ಲಕ್ಕೂ ಸಹ ಏನು ಬೇಕು, ಘರ್ಷಣೆ ಬೇಕೇ ಬೇಕು. ಅದೇ ರೀತಿ ನಮ್ಮ ಪಾದಗಳು ಹಾಗೂ ನೆಲದ ನಡುವಿನ ಘರ್ಷಣೆಯ ಸಹಾಯ ಮಾಡುತ್ತದೆ. ನಾವು ಪೆನ್ ಬಳಸಿ ಬರೆಯುವಾಗ ಅವುಗಳ ತುದಿ ಮತ್ತು ಹಾಳೆಗಳ ನಡುವಿನ ಘರ್ಷಣೆಗೆ ಕಾರಣವಾಗಿದೆ. ಬೆಂಕಿ ಕಡ್ಡಿ ಪಟ್ಟಿಗೆ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಬೆಂಕಿ ಹತ್ಕೊಳ್ತದೆ. ನೆಕ್ಸ್ಟ್ ಬಿ ಪ್ರಶ್ನೆ, ಅಪಘಾತ ತೈಲಗಳ 2 ಉಪಯೋಗಗಳನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲು, ಅಧಿಕ ಬಿಸಿಯಾಗುವುದನ್ನು ತಡೆಯಲು ಮತ್ತು ನಯವಾದ ಸ್ಥಿರವಾದ ವಸ್ತು ತೆಗೆಯುವಿಕೆಯನ್ನು ಸಾಧಿಸಲು ಮತ್ತು ಉತ್ತಮವಾದ ಮೇಲ್ಮೈಯನ್ನು ಸಾಧಿಸಲು ಅಪಕರ್ಷಕ ತೈಲಗಳನ್ನು ಬಳಸಲಾಗ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಪ್ಲಾಸ್ಟಿಕ್ ತಟ್ಟೆಯನ್ನು ಸ್ಟೀಲ್ ಚಮಚದಿಂದ ಒಂದು ನಿರ್ವಾತ ಕೊಠಡಿಯಲ್ಲಿ ಬಡಿಯಲಾಗುತ್ತದೆ. ನೀಡಿರುವ ಹೇಳಿಕೆಯಲ್ಲಿ ಯಾವ ವಸ್ತು ಕಂಪಿಸುತ್ತದೆ, ಶಬ್ದವನ್ನು ಕೇಳುವಿರ, ಸಮರ್ಥಿಸಿ. ಸೊ ಮೊದಲನೇದು ನೋಡಿ, ಸ್ಟೀಲ್ ತಟ್ಟೆ ಮತ್ತು ಸ್ಟೀಲ್ ಚಮಚ ಕಂಪಿಸ್ತದೆ. ಇನ್ನೊಂದು ಬಿ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳು, ಏನು ಕೇಳಿದರೆ ಶಬ್ದವನ್ನು ಕೇಳ್ತೀರಾ ಅಂತ ಕೇಳಿದ್ದಾರೆ. ಇಲ್ಲ, ಯಾಕೆಂದರೆ ನಮಗೆ ಶಬ್ದ ಕೇಳೋದೇ ಇಲ್ಲ, ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗಲು ಸಾಧ್ಯವೇ ಇಲ್ಲ. ಕಾರಣ ಅಲ್ಲಿ ನಮಗೆ ಮಾಧ್ಯಮ ಸಿಗ್ತಾ ಇಲ್ಲ. ಯಾಕೆಂದರೆ ಮಾಧ್ಯಮ ಇದ್ದಾಗ ಮಾತ್ರ ಶಬ್ದವು ಪ್ರಸಾರವಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಾಧ್ಯಮದ ಅಗತ್ಯತೆ ಶಬ್ದಕ್ಕೆ ಇದ್ದೇ ಇದೆ. 20ನೇ ಪ್ರಶ್ನೆ, ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ ಕೇಳಿದರೆ, ಒಂದು ಕಾರ್ಬನ್ ದಂಡ, ಇನ್ನೊಂದು ಲೋಹದ ಪೆಟ್ಟಿಗೆ.
ಸೊ ಇಲ್ಲಿ ನೋಡಿ ಮಕ್ಕಳ, ಇದು ಅದರ ಚಿತ್ರವಾಗಿರ್ತದೆ. ಇದರಲ್ಲಿ ಲೋಹದ ಟೊಪ್ಪಿಗೆ ಮತ್ತು ಕಾರ್ಬನ್ ದಂಡ, ನೀರು ಇಷ್ಟು ಇದೆ. ಸೊ ಈ ಚಿತ್ರವನ್ನು ಬಿಡಿಸಿದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ದಿಗಿಲುಗೊಳಿಸುವ ಚಲನಚಿತ್ರವನ್ನು ನೋಡುವಾಗ ಹದಿಹರೆಯದವರು ಭಯಭೀತರಾಗುತ್ತಾರೆ. ಸೊ ಅದಕ್ಕೆ ಕ್ವಶನ್ ಕೊಟ್ಟಿದ್ದಾರೆ. ಹೃದಯದ ಬಡಿತವನ್ನು ಹೆಚ್ಚಿಸುವಂಥ ಹಾರ್ಮೋನನ್ನು ಹೆಸರಿಸಿ. ಅದು ಅಡ್ರಿನಲಿನ್ ಹಾರ್ಮೋನ್ ಆಗಿರ್ತದೆ. ಅದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಆ ಹಾರ್ಮೋನ್ನ ಸ್ರವಿಕೆಗೆ ಕಾರಣವಾಗುವ ಗ್ರಂಥಿಯನ್ನು ಕೇಳಿದರೆ ಅದು ಅಡ್ರಿನಲ್ ಗ್ರಂಥಿ ಆಗಿರ್ತದೆ ಮಕ್ಕಳ. ಈ ರೀತಿ ಎ ಕ್ವಶನ್, ಬಿ ಕ್ವಶನ್ ಈ ರೀತಿ ಕರೆಕ್ಟಾಗಿ ಬರೀರಿ. ಸಿ ಕ್ವಶನ್, ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನನ್ನು ಉತ್ಪತ್ತಿ ಆಗ್ತದೆ ಏಕೆ ಅಂತ ಕೇಳಿದರೆ ಇಲ್ಲ, ಯಾಕೆಂದರೆ ಗ್ಲೂಕೋಸನ್ನು ಸಂಗ್ರಹಿಸಲು ಇನ್ಸುಲಿನ್ ಕಾರಣವಾಗಿದೆ. ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಶಕ್ತಿಯನ್ನು ನೀಡಲು ಗ್ಲೂಕೋಸನ್ನು ವಿಭಜಿಸಲಾಗ್ತದೆ. ಹಾಗಾಗಿ ಅಲ್ಲಿ ಇನ್ಸುಲಿನ್ ಯಾವುದೂ ಸಹ ಉತ್ಪತ್ತಿ ಆಗುವುದಿಲ್ಲ. ನೆಕ್ಸ್ಟ್ 5th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ 2 ಪ್ರಶ್ನೆಗಳು. 23ನೇ ಪ್ರಶ್ನೆ, ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಹೇಗೆ ರೂಪುಗೊಳ್ಳುತ್ತದೆ ವಿವರಿಸಿ ಕೇಳಿದ್ದಾರೆ. ಸೊ ಸಮುದ್ರದಲ್ಲಿ ವಾಸಿಸುವಂತಹ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತದೆ ಮತ್ತು ಮರಳು ಮತ್ತು ಜೇಡಿಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತದೆ. ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸ್ತವೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ವೀರ್ಯ ಸಂಪಾದನೆಗೆ ಕಾರಣವಾಗುವ ಭಾಗ ಮತ್ತು ವೀರ್ಯನಾಳ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಶಿಶ್ನ, ವೃಷಣ, ವೀರ್ಯನಾಳ. ಸೊ ಇದಿಷ್ಟು ಚಿತ್ರವನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ 24ನೇ ಪ್ರಶ್ನೆ 5 ಅಂಕದ ಪ್ರಶ್ನೆ ಆಗಿರ್ತದೆ. ಲಾಸ್ಟ್ ಕ್ವಶನ್. ಎ ಕ್ವಶನ್, ಗಾಜಿನ ಚಿಮಣಿ, ಮೇಣದ ಬತ್ತಿ, ಮರದ ಹಲಗೆ ಮತ್ತು ಗಾಜಿನ ತಟ್ಟೆ ನೀಡಿರುವ ಈ ವಸ್ತುಗಳನ್ನು ಬಳಸಿ ವಸ್ತುಗಳನ್ನು ದಹಿಸಲು ಆಕ್ಸಿಜನ್ ಅವಶ್ಯಕ ಎಂದು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಈ ಚಟುವಟಿಕೆಯನ್ನು ಬರೀಬೇಕು ನೀವು. ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಮೇಜಿನ ಮೇಲೆ ಅಂಟಿಸಿ, ಮೇಣದ ಬತ್ತಿಯನ್ನು ಎರಡೂ ಬದಿಯೂ ಒಂದೊಂದು ಚಿಕ್ಕ ಮರದ ತುಂಡಿನ ಮೇಲೆ ಇಟ್ಟು, ಗಾಜಿನ ಚಿಮಣಿಯನ್ನು ಮೇಣದ ಬತ್ತಿಯ ಮೇಲೆ ಬೋರಲು ಹಾಕಿ. ಮೇಣದ ಬತ್ತಿ ಸರಾಗವಾಗಿ ಉರಿಯುತ್ತದೆ ಏಕೆಂದರೆ ಗಾಳಿಯು ಕೆಳಗಿನಿಂದ ಪ್ರವೇಶಿಸ್ತಾ ಇರ್ತದೆ. ಮರದ ತುಂಡನ್ನು ತೆಗೆದಾಗ ಕೆಳಗಿನಿಂದ ಗಾಳಿಯ ಪ್ರವೇಶ ನಿಂತು ಹೋಗಿ ಜ್ವಾಲೆ ಮಿಣುಕುತ್ತದೆ ಹಾಗೂ ಹೊಗೆಯನ್ನು ಉಂಟು ಮಾಡ್ತದೆ. ಸೊ ಚಿಮಣಿಯ ಮೇಲೆ ಗಾಜಿನ ತಟ್ಟೆಯನ್ನು ಇರಿಸಿದಾಗ ಜ್ವಾಲೆಯು ನಂದಿ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಈ ಪ್ರಯೋಗದ ಮೂಲಕ ವಸ್ತುಗಳು ಉರಿಯಲು ಆಕ್ಸಿಜನ್ ಅವಶ್ಯಕ ಎಂಬುದನ್ನು ನಾವು ತಿಳಿಯಬಹುದಾಗಿರುತ್ತದೆ. ನೆಕ್ಸ್ಟ್, ಗಾಳಿಯು ಒಂದು ಆದರ್ಶ ಇಂಧನವೇ? ಸೂಕ್ತ ಉದಾಹರಣೆಯೊಂದಿಗೆ ವಿವರಿಸಿ. ಸೊ ಗಾಳಿಯು ಇಂಧನವಲ್ಲ, ಏಕೆಂದರೆ ಅದು ಸ್ವತಃ ಸುಡುವುದಿಲ್ಲ, ಆದರೆ ಉರಿಯಲು ಸಹಾಯವನ್ನು ಮಾಡ್ತದೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಅದರ ಉತ್ತರವಾಗಿರ್ತದೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೂ ಒಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀವಿ. ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.